ಎಲ್ರೂ ಮಾತಾಡಬೇಕು, ಎಲ್ರಿಗೂ ಮಾತಾಡಕ್ಕೆ ಬಿಡಿ. ನಾವು ಬರ್ಕೊಂಬಂದ್ಬಿಟ್ಟಿರಿ ನಾವು ಗೊತ್ತು. ಮೊದಲು ನಮ್ಮ ಪ್ಯಾನಲಿಸ್ಟ್ ಬರೆಯೋರು ಪ್ಲೀಸ್ ಲೆಟ್ ಮೀ ಸ್ಪೀಕ್ ಅಂತ, ಯಾರು ಇಂಟರಪ್ಟ್ ಮಾಡಿದ್ರೆ ಇವಾಗ ಆಂಕರ್ಸ್ ಬರ್ಕೊಂಬರ್ಬೇಕು ಪ್ಲೀಸ್ ಲೆಟ್ ಅದರ್ ಸ್ಪೀಕ್ ಅಂತ. ನಿಮ್ ಸಮಯ ಬಂದಾಗ ಮಹೇಶ್ ಜಿ, ಸಿದ್ದರಾಮಯ್ಯ ಅವರು ಒಂದು ಸುದೀರ್ಘವಾದ ಟ್ವೀಟ್ ಮಾಡಿದ್ದಾರೆ ನೋಡಿ. ಇದರಲ್ಲಿ ಗಾಂಜಾ ಮಾರಾಟ, ಕಳ್ಳತನ, ಸುಲಿಗೆ, ವಂಚನೆ, ದೊಂಬಿ ಈ ರೀತಿ ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವವರನ್ನ ಧರ್ಮ ರಕ್ಷಕರು ಅಂತ ಹೇಳಿ ಹೇಗ್ ಕರಿತೀರಾ? ಕೊಲೆ ಸುಲಿಗೆ ಮಾಡಿದವರು ಕೇವಲ ರಾಮಭಕ್ತರು ಅನ್ನೋ ಒಂದ್ ಕಾರಣಕ್ಕೆ ಅವ್ರನ್ನ ಬಿಟ್ಟು ಬಿಡಬೇಕಾ? ಪ್ರಶ್ನೆ ವ್ಯಾಲಿಡ್ ಇದೆ. ಕೇಸ್ಗಳಲ್ಲೂ ಕೂಡ ಕ್ಲಿಯರ್ ಆಗಿದೆ. ಎಲ್ಲಿ ಅದು ನೋಡಿ, ಕೇಸ್ಗಳಲ್ಲೂ ಕ್ಲಿಯರ್ ಆಗಿದೆ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರೆ ಪರವಾಗಿಲ್ಲ, ಕಲ್ ತೂರಾಟ ಟನ್ ಗಟ್ಲೆ ಕಲ್ಲು ಇಟ್ಕೊಂಡು ಕಲ್ ತೂರಾಟ ಮಾಡಿದ್ರೆ ಪರವಾಗಿಲ್ಲ, ಇದು ರೆಕಾರ್ಡ್ ಆಗತ್ತಾ? ನೋಡಿ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಯಾವ್ದಾದ್ರು ಬೇರೆ ಪ್ರಕರಣಗಳಿಗೆ ಅವ್ರು ಬಂಧಿಸಿದ್ರೆ, ಇದಲ್ಲದೆ ಬಂಧಿಸಿದ್ರೆ ಅದನ್ನು ನಾನು ಒಪ್ತಿದ್ದೆ. ಅವ್ರು ಬಂಧಿಸಿರೋದು ಪ್ರಕರಣ ಯಾವುದು? ಉಮೇಶ್ ಅವರು ಹೇಳಿದೆ, ಈಗ ಚೆನ್ನಾಗಿ ಹೇಳಿದವರು, ಅವರು ಗಾಂಜಾ ಪ್ರಕರಣದೊಳಗಡೆ ಇದ್ದರು, ಇದಕ್ಕೋಸ್ಕರ ನಾವು ಅವರನ್ನು ಬಂಧನ ಮಾಡಿದ್ವಿ. ವೆಲ್, ಅವರು ಒಂದು ನಿಮಿಷ ರಜಾಕ್, ನೋ ದಿಸ್ ಇಸ್ ನಾಟ್ ಎ ವೇ, ಹೇಳ್ತೀನಿ ಕೇಳಿ. ಅವ್ರು ಮಾಡಿರ್ತಕ್ಕಂಥದ್ದೇನು ಕರಸೇವೆ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಯಾವ ಕಾರಣಕ್ಕೋಸ್ಕರ? ಒಂದು ನಿಮಿಷ ಮುಕುಂದ್ ಅವರೇ ಎಕ್ಸ್ಪೆಕ್ಟ್ ನೋಡಿ ಹೇಳ್ತೀನಿ, ಒಂದು ನಿಮಿಷ ಹೇಳ್ತೀನಿ. ನನಗೆ ಕಾಂಗ್ರೆಸ್ಸಿಗೆ ಬೆಲೆ ಇಲ್ಲ, ಮುಕುಂದ್ ಅವ್ರ ಬಗ್ಗೆ ಬೆಲೆ ಇದೆ. ನಮ್ಗೆ ಹೇಳ್ತೀನಿ ಕಾಂಗ್ರೆಸ್ಸಿಗೆ ಬೆಲೆ ಇಲ್ಲ, ನನಗೆ ಮುಕುಂದ್ ಅವ್ರ ಬಗ್ಗೆ ಬೆಲೆ ಇದೆ. ಕರಸೇವೆ ಅಂದ್ರೆ ನಿಮ್ ಪ್ರಕಾರ ಅಲ್ಲಿ ಇದಕ್ಕೆ ಅಯೋಧ್ಯೆಗೆ ಹೋಗ್ಬಿಟ್ಟು ಮಸೀದಿ ಕೆಡದವ್ರು ಅಡ್ವಾಣಿಯವ್ರ ಜೊತೆ ಕರಸೇವಕರ, ಅಥವಾ ಇಲ್ಲಿ ಎಲ್ಲಂದ್ರಲ್ಲಿ ಬೆಂಕಿ ಹಚ್ಚದವ್ರು ಕರಸೇವಕರ ಅನ್ನೋದು ನೀವು ಇದು ಮಾಡ್ಬೇಕು. ಉತ್ತರ ಕೊಡ್ತಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾವುದು ಮೊದಲು ಪ್ರಯಾರಿಟಿ ಅಂತಕ್ಕಂಥದ್ದು. ಈ ರಾಜ್ಯದಲ್ಲಿ ಕಳೆದ 1 ತಿಂಗಳಿಂದ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ಸಿಗರು ಅವರು ಈ ಒಂದು ರಾಮ ಜನ್ಮಭೂಮಿ ವಿಚಾರದ ಬಗ್ಗೆ, ಈ ಮಂದಿರದ ಉದ್ಘಾಟನೆ ವಿಚಾರವಾಗಿ ಏನೇನೆಲ್ಲ ಮಾತನಾಡಿದ್ರು. ಇವತ್ತು ಪ್ರಶ್ನೆ ಇರ್ತಿ ಕೇಳಿ, ಇದು ಇರಿಲೆವೆಂಟ್ ಇತ್ತ? ಹರಿಪ್ರಸಾದ್ ಏನು ಗೋದ್ರಾ ಇತ್ತ? ಯಾವುದು ಕ್ರೈಮ್ ಫಸ್ಟ್ ಹೇಳಬೇಕು? ಉಮೇಶ್ ಅವರು ಪೊಲೀಸ್ ಅಧಿಕಾರಿ ಇದ್ದೀರಿ, ನೀವು ಯಾವುದು ಸರ್ ಮೊದಲನೇದು ತಗೊಳ್ತಾರೆ ನೀವು ಆಸ್ ಎ ಬೀಯಿಂಗ್ ಎ ಪೊಲೀಸ್ ಆಫೀಸರ್? ಗೋದ್ರಾ ಅಂತ ಮರುಕಳಿಸುತ್ತೆ ಅನ್ನೋದು ಯಾವ್ದು ಇಂಪಾರ್ಟೆಂಟ್? ನೀವು ಆಸ್ ಎ ಆಫೀಸರ್ ನಾನು ಒಂದ್ ನಿಮಿಷ ಪ್ರಶ್ನೆ ಮಾಡಿದ್ದೇನೆ. ಇವತ್ತು ನಮ್ಮ ಮುಂದೆ ಹರಿಪ್ರಸಾದ್ ಅವರು ರಾಜ್ಯದೊಳಗಡೆ ಹಿಂಸಾತ್ಮಕ ನಡೆಯುತ್ತೆ ಅಂತ ಫಸ್ಟ್ ಪ್ರಯಾರಿಟಿ ಯಾವ್ದಿರ್ಬೇಕು ಹೇಳಿ? ನೋಡಿ, ಯಾವತ್ತೂ ಅಷ್ಟೇ, ಯಾವುದೇ ನಾವು ಹಿಂಸಾತ್ಮಕವಾಗಿ ಅದು ತಿರುಗಬಹುದು, ಹಿಂಸಾತ್ಮಕವಾಗಿ ಆಗಬಹುದು, ಅದು ಬೇರೆ ಥರ ತಗೋಬಿಡ್ಬೋದು ಅಂತ ಘಟನೆ ಮರುಕಳಿಸ್ಬಿಡ್ಬೋದು ಅಂತ ಅನ್ನುವಂಥದ್ದನ್ನ ಸಾರ್ವಜನಿಕವಾಗಿ ಅಂತಂದರೆ ನಾವು ನೀವು ಕೂತ್ಕೊಂಡು ಎಲ್ಲೋ ಒಂದು ಕಡೆ ಮಾತಾಡೋದಕ್ಕೆ ಮತ್ತು ಸಾರ್ವಜನಿಕವಾಗಿ ಹೇಳ್ತಕ್ಕಂಥದ್ದು ಅನ್ನುವಂಥದ್ರಲ್ಲಿ ಭಾಳ ವ್ಯತ್ಯಾಸ ಇರ್ತದೆ. ಅಂದರೆ ಯಾವುದೇ ಇಂಥ ಹಿಂಸೆಗಳು ಅಂದರೆ ನಡೆದ್ಬಿಡ್ಬೋದು ಅನ್ನುವಂಥದ್ದು ಅಂದ್ರೆ ಅರ್ಥ ಯಾರೋ ಒಬ್ರು ಮಾಡಿಬಿಟ್ಟಿದ್ದಾರೆ ಇಲ್ಲ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ನನ್ನ ಲೆಕ್ಕದಲ್ಲಿ ಆ ಥರ ಒಂದು ಸಾರ್ವಜನಿಕವಾಗಿ ಹೇಳ್ತಕ್ಕಂಥದ್ದು ಯಾವುದೇ ಪಕ್ಷಗಳಿಗೆ ನನ್ನ ಲೆಕ್ಕದಲ್ಲಿ ಒಳಿತಲ್ಲ, ಸರಿಯಲ್ಲ ಅದು. ಯಾಕೆಂದರೆ ಅದು ನೋಡಿ ಸರ್, 4 ಜನ ಮಾತಾಡಲಿಲ್ಲ. ಓಪನಿಂಗ್ ಕಾಮೆಂಟ್ ತಗೊಳ್ಳೋಣ, ಅದಾದ್ಮೇಲೆ ಚರ್ಚೆ ಮಾಡಿ. ಈಗ ಸೂರ್ಯ ಮುಕುಂದ್ ಅವರೇ, ನಾನು ಮೊದಲನೇ ಪ್ರಶ್ನೆ ಕೇಳಿದ್ದು ಎಸ್ ಕೆ ಉಮೇಶ್ ಅವ್ರನ್ನ, ಇದು ಕೋಇನ್ಸಿಡೆನ್ಸಾ, ಪ್ರೊಸೀಜರಲ್ಲ, ಅಥವಾ ಇದು ಪೊಲಿಟಿಕಲ್ ಟೈಮಿಂಗಾ ಅಂತ. ಇವಾಗ ಪ್ರಶ್ನೆ ಅಂತೂ ಇದೆ ನೋಡಿ. ಇವಾಗ ಇವರ ಶ್ರೀಕಾಂತ್ ಪೂಜಾರಿ ಅವರ ಅರೆಸ್ಟ್ ಆಯಿತು. ಈಗ ದತ್ತಪೀಠ ಕೇಸ್ಗೂ ಈಗ ಜೀವ ಬಂದಿದೆ. ಆರೋಪ ಇರೋದು ನೀವು ಹಿಂದೂ ವಿರೋಧಿಗಳು, ಅಥವಾ ನೀವೇನೋ ಒಂದು ಈ January 22ನೇ ತಾರೀಕಿಗೆ ಒಂದು ಟೈಮಿಂಗ್, ಅದೇ ಟೈಮಿಂಗ್ ನೋಡ್ಕೊಂಡು ಈ ಕೇಸೆಲ್ಲ ಈಗಲೇ ಓಪನ್ ಮಾಡ್ತಿದ್ದೀರಾ ಅಂತ ಆರೋಪ ನಿಮ್ಮ ಪಾರ್ಟಿ ಮೇಲೆ. ಈಗ ನಿಮಗೆ ಇನ್ನೊಂದು ಲಿಸ್ಟ್ ಕೂಡ ಸಿಕ್ಕಿರಬೇಕು ಅಂತ ಅನ್ಕೊಂತೀನಿ. ನಿನ್ನೆ ನಿಮ್ಮ ಪ್ರತಿನಿಧಿಗಳು KPCC ಆದಂಥ ಪ್ರೆಸ್ ಮೀಟಿಗೆ ಬಂದಿರಬೇಕು. ಹೌದು. ಸೊ ಅದರಲ್ಲಿ ಒಂದು ಲಿಸ್ಟನ್ನು ರಿಲೀಸ್ ಮಾಡಿದ್ವಿ. ಓಕೆ. ಒಟ್ಟು 36 ಜನ ಆರೋಪಿಗಳನ್ನ ಬಂಧಿಸಿರುವಂಥದ್ದು. ಹುಬ್ಳಿ
ಇದರಲ್ಲಿ ಸಂಬಂಧಪಟ್ಟಂಗೆ ಬರೀ ಈ ಕೇಸ್ ಅಂತ ಅಲ್ಲ, ಯಾರ್ಯಾರು ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸ್ಕೊಂಡು ಓಡಾಡ್ತಿರೋಂಥರಲ್ಲಿ 36 ಜನನ ಬಂಧಿಸಿರೋದು. 32ನೇ ವ್ಯಕ್ತಿ ಶ್ರೀಕಾಂತ್ ಪೂಜಾರಿ. ಸೊ ಈತ ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ, ನ್ಯಾಯಾಲಯ ರೊಟೀನಲ್ಲಿ ನಡೆದಿರುವಂಥ ವಿಚಾರ. ಇತ್ತೀಚೆಗೆ 2 ತಿಂಗಳು ಕೆಳಗಡೆ ಬೆಂಗಳೂರಿನಲ್ಲಿ ಒಂದು ಘಟನೆ ಆಗಿದೆ. ಬೆಂಗಳೂರಿನಲ್ಲಿ ಎಲ್ಲ DCPಗಳನ್ನ ಮತ್ತು ರೇಂಜ್ IGPಗಳನ್ನ ಎಲ್ಲ ಕರೆದು ಮೀಟಿಂಗ್ ಮಾಡಿದ್ದಾರೆ. ಯಾವ್ಯಾವುದು ಲಾಂಗ್ ಪೆಂಡಿಂಗ್ ಕೇಸ್ಗಳಿದಾವೆ ಅರೆಸ್ಟ್ ಮಾಡಿ ಅಂತ. ನಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೆಯಲ್ಲ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಪಕ್ಕ ಒಂದು ಹೋಟೆಲ್ ಇದೆ. ಆ ಹೋಟೆಲಲ್ಲಿ ಒಬ್ಬ ಸರ್ವರ್ ಕೆಲಸ ಮಾಡ್ತಿರ್ತಾನೆ. 20 ವರ್ಷದಿಂದ ಕೋರ್ಟ್ಗೆ ಅಟೆಂಡ್ ಆಗಿರಲಿಲ್ಲ. ಕೋರ್ಟ್ ಪಕ್ಕನೇ ಕೆಲಸ ಮಾಡ್ತಿರೋ 20 ವರ್ಷದಿಂದ ಅಟೆಂಡ್ ಆಗಿರಲಿಲ್ಲ. ಅವನನ್ನ ಅರೆಸ್ಟ್ ಮಾಡಿ ಅವನನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ್ರು. ಅವನ್ನ ಅರೆಸ್ಟ್ ಮಾಡ್ತಿದ್ದಂಗೆ ಅದು ಹೋಟೆಲ್ನ ಓನರ್ ಬಂದ್ಬಿಟ್ಟು ಶ್ರೀರಾಮ್ ಸೇನೆಯ ಮಾಜಿ ಮುಖಂಡರು. ಅವರ ಹೋಟೆಲ್ನಲ್ಲಿ ಈತ ಕೆಲಸ ಮಾಡ್ತಿದ್ದ, ಇವನನ್ನ ಅರೆಸ್ಟ್ ಮಾಡಿಬಿಟ್ರು. 20 ವರ್ಷದಿಂದ ಓಡಾಡಿಲ್ಲ, ನನ್ನ ಹೋಟ್ಲಲ್ಲೇ ಕೆಲಸ ಮಾಡ್ತಿದ್ದಾನೆ, ಅದಕ್ಕೆ ಅರೆಸ್ಟ್ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಪ್ಲೇ ಮಾಡೋಕ್ಕಾಗತ್ತಾ? ಆ ಥರ ಕಾರ್ಡ್ ಹಾಕೋಕ್ಕಾಗತ್ತಾ? ಹಿಂದುತ್ವದ ಕಾರ್ಯಕರ್ತರು ವಿರುದ್ಧ ಇದ್ದಾರೆ ಅಂತ ನ್ಯಾಯಾಲಯದಲ್ಲಿ ಪ್ರೊಸೀಡಿಂಗ್ಸು ನಡೀತಾ ಇರುತ್ತೆ, ಆಗ್ತಾ ಇರುತ್ತೆ. ಇವರು ಒಂದು ಪಕ್ಷ 12 ವರ್ಷ ಇವರು ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರು. BJP ಅವರು ಮೊದಲು JDSನವ್ರ ಜೊತೆಗಿದ್ರು, ಆಮೇಲೆ ಯಡಿಯೂರಪ್ಪ ಅವರು ಸರ್ಕಾರವನ್ನು ರಚನೆ ಮಾಡಿದ್ರು, ಮತ್ತೆ ಮೊನ್ನೆ ಸರ್ಕಾರವನ್ನು ರಚನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಯಾವ್ದಾವ್ದು ಈ ಥರ ಲಾಂಗ್ ಪೆಂಡಿಂಗ್ ಕೇಸ್ಗಳಿದಾವೆ ಇವ್ರ ಕಾರ್ಯಕರ್ತರ ಮೇಲೆ, ಅದನ್ನ ವಾಪಸ್ ತೊಗೊಬೋದಾಗಿತ್ತಲ್ಲ ಇವ್ರಿಗೆ ತಗೊಳ್ಳೋದಕ್ಕೆ. ಆಮೇಲೆ ಇವೆಲ್ಲ ರಾಯ್ಟ್ ಕೇಸು, ದೊಂಬಿ 143 ಸೆಕ್ಷನಲ್ಲಿ ಯಾರ್ಯಾರನ್ನೋ ಪಾಪ ಸೇರಿಸ್ಬಿಟ್ಟಿರ್ತಾರೆ. ಈ ಶ್ರೀಕಾಂತ್ ಪೂಜಾರಿ ಆ ಸಂದರ್ಭದಲ್ಲಿ ನಿಜವಾಗ್ಲೂ ಅಲ್ಲಿದ್ರ, ಮಾಡಿದ್ರ, ಘಟನೆ ನಡೆದಿತ್ತ ಅನ್ನೋದು ಬೇರೆ ವಿಚಾರ. ಸೊ ಆ ಸಂದರ್ಭದಲ್ಲಿ ಇವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಇವರು ಪಾಪ ಇಂಥ ಕರಸೇವಕರು, ರಾಮ್ ಭಕ್ತರನ್ನ ರಕ್ಷಣೆ ಮಾಡಲಿಲ್ಲ? ಇವ್ರಿಗೆ ಅವಕಾಶ ಇತ್ತಲ್ಲ, ಯಾಕೆ ಅದನ್ನ ಬಿಟ್ರು? ಪ್ರಾಸಿಕ್ಯೂಷನ್ ಇವ್ರ ಕೈಯಲ್ಲೇ ಇತ್ತಲ್ಲ. ಪ್ರಶ್ನೆ ಕೇಳ್ಬೋದಾ? ಕೇಳಿ.